ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಪರಿಶೋಧಕ ಚಂದ್ರಶೇಖರ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆ ಪ್ರಕರಣದ ತನಿಖೆ ನಡೆದಿತ್ತು. ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಇದು ಬಹುಕೋಟಿ ಹಗರಣದ ದೋಷಾರೋಪ ಪಟ್ಟಿಯಲ್ಲ, ಆತ್ಮಹತ್ಯೆ ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಶಿವಮೊಗ್ಗ ಜಿಲ್ಲಾ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಎಸ್ಐಟಿ ಅವರು ಸಲ್ಲಿಸಿದ್ದಾರೆ. ಈಗಾಗಲೇ 300 ಪುಟಗಳ ದೋಷಾರೋಪ ಪಟ್ಟಿ ಎಸ್ಐಟಿ ಅವರಿಂದ ಈಗಾಗಲೇ ಸಲ್ಲಿಕೆಯಾಗಿದೆ. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಹಾಗಾದರೆ ಪೊಲೀಸರು ಚಂದ್ರಶೇಖರ್ ಅವರ ಆತ್ಮಹತ್ಯೆಗೆ ಕಾರಣ ಏನು ವಿವರವಾಗಿ ಬಿಡಿಸಿಟ್ಟಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ಚಂದ್ರಶೇಖರ್ ಆತ್ಮಹತ್ಯೆಗೆ ಪ್ರಚೋದನೆ ಮತ್ತು ಒತ್ತಡವೇ ಕಾರಣ ಅಂತ ಹೇಳಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆಗೆ ಪ್ರಚೋದನೆ ಮತ್ತು ಒತ್ತಡ ಕಾರಣ. ನಿಗಮದ ಎಂಡಿ ಪದ್ಮನಾಭ್ ಮತ್ತು ಪರಶುರಾಮ್ ಅವರೇ ಕಾರಣ, ಅವರೇ ಒತ್ತಡವನ್ನು ಹಾಕಿರೋದು. ನಿಗಮದ ಹಗರಣದಲ್ಲಿ ಒಂದಿಷ್ಟು ಹಣವನ್ನ ಚಂದ್ರಶೇಖರ್ ಅವರು ಪಡ್ಕೊಂಡಿದ್ರಂತೆ. ಪ್ರಕರಣ ಇನ್ನೇನು ಬೆಳಕಿಗೆ ಬಂದ್ಬಿಡುತ್ತೆ, ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತಕ್ಕಂಥ ಭಯದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಪದ್ಮನಾಭ ಮತ್ತು ಪರಶುರಾಮ್ ಇಬ್ಬರು ಕೂಡ ಹೋಗ್ಬಿಟ್ಟು ಅವ್ರ ಗೋವಾ ಮತ್ತು ಹೈದರಾಬಾದ್ಗೆ ಕರ್ಕೊಂಡು ಹೋಗಿದ್ದಾರೆ ಚಂದ್ರಶೇಖರ್ನ. ಅಲ್ಲಿ ಒತ್ತಡ ಹಾಕಿದ್ರಂತೆ. ಇದೆಲ್ಲ ದೋಷಾರೋಪ ಪಟ್ಟಿನಲ್ಲಿರೋದು. ನೀನು ಹಣ ಪಡೆದಿದೆಯಾ, ಪ್ರಕರಣ ಬೆಳಕಿಗೆ ಬಂದರೆ ನೀನೊಬ್ಬನೇ ಜೈಲಿಗೆ ಹೋಗ್ತೀಯಾ, ನಿನ್ನ ವಿರುದ್ಧ ನಾನೇ ದೂರು ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ಪದ್ಮನಾಭ್ ಮತ್ತು ಪರಶುರಾಮ್ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಚಂದ್ರಶೇಖರ್ ಅವರ ಪತ್ನಿ ನಿಗಮದ ಅಧಿಕಾರಿಗಳನ್ನು ಸಾಕ್ಷ್ಯಗಳನ್ನಾಗಿ ಎಸ್ಐಟಿ ಮಾಡಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಹೆಸರನ್ನು ಕೈಬಿಟ್ಟಿದ್ದಾರೆ. ಅಫ್ಕೋರ್ಸ್ ಇದು ಆತ್ಮಹತ್ಯೆದ ತನಿಖೆ ಅಲ್ವಾ, ಹಾಗಾಗಿ ನಾಗೇಂದ್ರ ಅವರ ಹೆಸರನ್ನು ಕೈಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತೀನಿ. ಮುರಳಿ, ಈಗ ಹಗರಣ ನಡೆದಿದೆ, ಭ್ರಷ್ಟಾಚಾರದಲ್ಲಿ ಪರಶುರಾಮ್ ಕೂಡ ಭಾಗಿಯಾಗಿದ್ದಾರೆ, ಪದ್ಮನಾಭ್ ಕೂಡ ಭಾಗಿಯಾಗಿದ್ದಾರೆ. ಬಟ್ ಅವರಿಬ್ಬರೂ ಸೇರಿಕೊಂಡು ಚಂದ್ರಶೇಖರ್ನ ಬೆದರಿಸಿದ್ದು ಯಾಕೆ ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕಂದರೆ ಈ ಪ್ರಕರಣದ ಬಗ್ಗೆ ಈಗಾಗಲೇ SIT ಸುದೀರ್ಘವಾಗಿ ಒಂದಷ್ಟು ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರನ್ನು ಬಳಸ್ಕೊಂಡು ಚಂದ್ರಶೇಖರ್ ಅವರು ಹೆಸರನ್ನು ಬಳಸ್ಕೊಳ್ತಾರೆ ಮತ್ತು ಸಾಹಿತ್ಯಜ ಅನ್ನೋಂಥ ನಕಲಿ ಲೆಕ್ಕಾಧಿಕಾರಿಯನ್ನು ಸೃಷ್ಟಿ ಮಾಡಿ ಸರಿಸುಮಾರು 187 ಕೋಟಿ ವಸಂತ ನಗರದ ಬ್ರಾಂಚಿಂದ MG ರೋಡ್ನ ಬ್ರಾಂಚ್ಗೆ ವರ್ಗಾವಣೆಯನ್ನು ಮಾಡ್ತಾರೆ. ವರ್ಗಾವಣೆಯನ್ನು ಮಾಡಿದ ಸಂದರ್ಭದಲ್ಲಿ ಚಂದ್ರಶೇಖರ್ ಅದನ್ನು ಫೈಂಡ್ ಔಟ್ ಅನ್ನು ಮಾಡ್ತಾರೆ. ಪದ್ಮನಾಭ್ಗೆ ಆ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಮಾಹಿತಿಯನ್ನು ಕೊಟ್ಟ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೊಡ್ತಾರೆ. ಚಂದ್ರಶೇಖರ್ಗೆ ಒಂದಷ್ಟು ಹಣವನ್ನು ಕೊಟ್ಟು ಈ ಹಣ ಏನಿತ್ತು 187 ಕೋಟಿ ಹಣ ಏನಿತ್ತು ಅದು ವಾಪಸ್ ಬರುತ್ತೆ, ನೀನು ಯಾವುದೇ ರೀತಿಯ ಭಯ ಪಡುವಂಥ ಅವಶ್ಯಕತೆಗಳಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆದರೆ ದಿನ ಕಳೆದಂತೆ ಈ ಹಗರಣ ದೊಡ್ಡದಾಗ್ತಾ ಹೋದ ಸಂದರ್ಭದಲ್ಲಿ ಚಂದ್ರಶೇಖರ್ಗೆ ಕೂಡ ಸಾಕಷ್ಟು ಭಯ ಆಗುವಂಥದ್ದು. ಅಂದರೆ ನಾನು ಈ ಪ್ರಕರಣದಲ್ಲಿ ಸಿಲುಕ್ಬಿಟ್ಟಿದ್ದೀನಿ, ಕೊನೆಗೆ ಏನಾದರೂ ಪ್ರಕರಣ ಬೆಳಕಿಗೆ ಬಂದರೆ ನನ್ನ ಒಬ್ಬನನ್ನೇ ಆರೋಪಿಯನ್ನಾಗಿ ಮಾಡಿ ನನ್ನಿಂದನೇ ಈ ಹಣ ಎಲ್ಲ ಕೂಡ ಹೋಗಿರುವಂಥದ್ದು. ಅದರ ಸಂಪೂರ್ಣ ಜವಾಬ್ದಾರಿ ನನ್ನೊಬ್ಬನೇ ಮೇಲಿರೋ ಹಿನ್ನೆಲೆಯಲ್ಲಿ ನನ್ನೊಬ್ಬನ ಮಾತ್ರ ಬಂಧನಕ್ಕೆ ಒಳಪಡಿಸ್ತಾರೆ ಅಂತೇಳಿ ಒಂದು ರೀತಿಯ ಪ್ರಕರಣವನ್ನು ಬೆಳಕಿಗೆ ತರೋ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪದ್ಮನಾಭ್ ಮತ್ತು ಪರಶುರಾಮ್, ಅಂದರೆ ಈಗ ಬಂಧನಕ್ಕೊಳಗಾಗಿರುವಂಥ ಇಬ್ಬರು ಏನಿದ್ದಾರೆ ಅವರಿಬ್ಬರು ಕೂಡ ಒಂದು ಒತ್ತಡವನ್ನು ಹಾಕ್ತಾರೆ. ನೀನು ಈಗಾಗಲೇ ಹಣವನ್ನು ಪಡ್ಕೊಂಡಿದ್ಯಾ, ನೀನೇನಾದರೂ ಹಗರಣವನ್ನು ಬೆಳಕಿಗೆ ತರುವಂಥದ್ದು ಈ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರೆ ನೀನೇ ಹೆಸರನ್ನು ಸಹಿಯನ್ನು ದುರುಪಯೋಗ ಪಡಿಸ್ಕೊಂಡು ಹಣವನ್ನು ಲಪ್ಟಾಯಿಸಿದ್ಯಾ ಅಂತೇಳಿ ನಿಗಮದ MD ನಾನೇ ನಿನ್ನ ವಿರುದ್ಧ ದೂರನ್ನು ಕೊಡ್ತೀನಿ, ನಿನ್ನ ಜೈಲಿಗೆ ಕಳಿಸ್ತೀನಿ ಅಂತೇಳಿ ಒಂದು ಬೆದರಿಕೆಯನ್ನು ಹಾಕಿರ್ತಾರೆ. ಆ ಬೆದರಿಕೆಯನ್ನು ಹಾಕಿದ ನಂತರ ಆದಂಥ ಒತ್ತಡಗಳು, ಆತನಿಗೆ ಮಾನಸಿಕ ಖಿನ್ನತೆ, ಇವೆಲ್ಲ ಒತ್ತಡಗಳಿಂದ ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದರೆ ಈಗಾಗಲೇ ಶಿವಮೊಗ್ಗದ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಅದನ್ನ ಸಬ್ಮಿಷನ್ ಕೂಡ SIT ಅವರು ಮಾಡ್ತಾ ಇದ್ದಾರೆ. ಆದರೆ ಚಂದ್ರಶೇಖರ್ ಬರೆದಂಥ ಡೆತ್ ನೋಟ್ ಏನಿತ್ತು, ಡೆತ್ ನೋಟ್ನಲ್ಲಿ ಸಚಿವರ ಒಬ್ಬರ ಅನತಿಯ ಮೇರೆಗೆ ಅನ್ನೋದ್ರ ಬಗ್ಗೆನೂ ಕೂಡ ಉಲ್ಲೇಖವನ್ನು ಮಾಡಿದ್ರು. ಆದರೆ ನಾಗೇಂದ್ರ ಅವರ ಹೆಸರನ್ನ ಇಲ್ಲಿ ಉಲ್ಲೇಖವನ್ನು ಮಾಡಿಲ್ಲ, ಅವರ ಪಾತ್ರದ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿಲ್ಲ. ಕೇವಲ ಪದ್ಮನಾಭ್ ಮತ್ತು ಪರಶುರಾಮ್ ಏನಿದ್ರು ಅವರಿಬ್ಬರ ಬಗ್ಗೆ ಮಾತ್ರ ಉಲ್ಲೇಖವನ್ನ ಮಾಡಿರುವಂಥದ್ದು. ಅರವಿಂದ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ SIT ಅವರು ಹಗರಣದ ಭ್ರಷ್ಟಾಚಾರದ ಬಗ್ಗೆ ಏನು FIR ಮಾಡಿದ್ದಾರೆ, ಅದರಲ್ಲೂ ನಾಗೇಂದ್ರ ಹೆಸರು ಕೈಬಿಟ್ಟಿದ್ದಾರೆ, ದದ್ದಲ್ ಹೆಸರನ್ನು ಕೈಬಿಟ್ಟಿದ್ದಾರೆ. ಈಗ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಮಾಡಿ ಅಲ್ಲೂ ಕೂಡ ನಾಗೇಂದ್ರ ಅವರ ಹೆಸರನ್ನು
ಕೈಬಿಟ್ಟಿದ್ದಾರೆ.